ಶೋಭಿರಾಯನ್ ಕಾಲದಲ್ಲೇ ಇದೆಯಾ? ಏನ್ ಲಂಗ ದವಣಿ ಅಂತೆ, ಹೂವ ಅಂತೆ, ಪೂಜೆ ಅಂತೆ, ಯಾವ ಕಾಲದಲ್ಲಿ ಇದೆಯೇ? ಈಗಿನ ಕಾಲದಲ್ಲಿರೋ ನೀವು ಗರ್ಲ್ಸ್ ಕಣೆ. ನಾವು ಈ ಕಾಲಕ್ಕೆ ತಕ್ಕನಾಗ ಬದುಕಬೇಕು. ಇನ್ನು ಹಳೆ ಕಾಲದವ್ರ ಥರ ಹಿರಿಯೋರು ಹೇಗೆ ಹೇಳ್ತಾರೋ ಅದಕ್ಕೆ ಬಕ್ಸೆಲ್ಲ ಮಾಡ್ಕೊಂಡು ಬದುಕ್ತಿದ್ಯಲ್ಲ. ಹಾ, ಒಂದು ವಿಷಯ ಕೇಳ್ದೆ ಕಣೆ, ಏನೋ ನಿಮ್ಮ ಅಣ್ಣ ಹೇಳ್ದೋನೆ ಮದುವೆ ಮಾಡ್ಕೋತಿದ್ಯಂತೆ, ನಿಜನಾ? ಹೌದು ಕಣೆ, ನಮ್ಮ ಅಣ್ಣ ನೋಡಿದ ಹುಡುಗನೇ ಮದುವೆ ಆಗ್ತಾ ಇದೀನಿ. ಅಷ್ಟೇ ಅಲ್ಲ, ಅವ್ರಂತೂ ತುಂಬಾ ಒಳ್ಳೆಯವರು, ತುಂಬಾ ಶ್ರೀಮಂತರು ಕೂಡ. ಆದ್ರೆ ನನ್ನ ಅಣ್ಣನಿಗೆ ಆತ್ಮೀಯ ಗೆಳೆ ಕಣೆ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ನನ್ನನ್ನ. ಅಂದಾಗ ಅವರನ್ನೇ ಮದುವೆ ಆಗೋದಕ್ಕೆ ನನಗೂ ಇಷ್ಟವಾಗ್ಬಿಟ್ಟಿದೆ ಕಣೆ. ಯಾಕೆ? ಯಾವ ಕಾಲದಲ್ಲಿ ಇದೆಯಾ ನೀನು? ಗುಗ್ಗು ಕಣೆ ನೀನು. ನೋಡೆ, ಈಗಿನ ಕಾಲದ ಹೆಣ್ಮಕ್ಳು ಸ್ವತಂತ್ರವಾಗಿ ಜೀವಿಸ್ಬೇಕು, ಸ್ವತಂತ್ರವಾಗಿ ಥಿಂಕ್ ಮಾಡ್ಬೇಕು. ಒಬ್ಬ ನಮ್ ಲೈಫಲ್ಲಿ ಎಂಟ್ರಿ ಕೊಡ್ತಿದ್ದಾನೆ, ಐ ಮೀನ್ ಗಂಡ ಆಗಿ ಬರ್ತಿದ್ದಾನೆ ಅಂದ್ರೆ ಪತಿನ ಪ್ರೀತಿ ಪ್ರೇಮದಿಂದ ನೋಡ್ಕೋಬೇಕೇ ಹೊರ್ತು ಪತಿನೇ ಪರದೈವ ಅಂತ ಪಾದ ಪೂಜೆ ಮಾಡ್ಕೊಂಡು ಸರ್ವೆಂಟ್ ಆಗಿ ಬದುಕಬಾರ್ದು ಕಣೆ. ನೋಡು, ಯಾವತ್ತಿದ್ರು ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಗಂಡಿನ ಗುಲಾಮಳಾಗಲ್ದೆ ಗಂಡನ್ನೇ ತನ್ನ ಗುಲಾಮ್ನಾಗ್ ಮಾಡ್ಕೊಂಡು ಬದುಕ್ಬೇಕು, ಗೊತ್ತಾಯ್ತಾ? ಏ ಸುಧಾ, ನಿನ್ಗೆ ತಲೆಗೆಲ್ಲ ಕೆಟ್ಟಿದ್ದೀನಿ. ಏನ್ ಮಾತು ಅಂತ ಆಡ್ತಿದ್ಯಾ? ದೊಡ್ಡ ನಿನಗೆ ಆ ರೀತಿ ಎಲ್ಲ ಇರ್ಬೋದು, ಆದ್ರೆ ನನ್ನ ಅಣ್ಣ ಬೆಳೆಸಿರೋ ರೀತಿನೇ ಬೇರೆ ಕಣೆ. ನಾವು ಬಡವರು, ಅಷ್ಟೇ ಅಲ್ಲದೆ ನೀತಿ ನಿಯಮಗಳನ್ನ ಪಾಲಿಸ್ಕೊಂಡು ಯಾವ ರೀತಿ ಬದುಕ್ಬೇಕೋ, ಒಂದು ಹೆಣ್ಣಿಗೆ ಯಾವ ರೀತಿ ಧರ್ಮ ಇದೆಯೋ, ತನ್ನ ಗಂಡನಿಗೆ ಯಾವ ರೀತಿ ಪೂಜೆ ಸಲ್ಲಿಸ್ಬೇಕೋ, ಅಥವಾ ತನ್ನ ಗಂಡನ ಯಾವ ಸ್ಥಾನದಲ್ಲಿಟ್ಟು ನೋಡ್ಕೋಬೇಕೋ ಅದೇ ರೀತಿ ಬಾಳಿ ಬದುಕೋತ ಹೆಣ್ಣು ಕಣೆ. ನೋಡು, ನೀನ್ ಏನೇ ಹೇಳು, ಆದ್ರೆ ತನ್ನ ಗಂಡನ ಮದುವೆ ಆಗ್ತಿರೋನ್ನ ಗೌರವ ಕೊಡ್ಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ಕಡೆ. ತನ್ನ ಮನೆಯಿಂದ ತನ್ನ ಗಂಡನ ಮನೆಗೆ ಹೋದ್ಮೇಲೆ ಯಾವ ರೀತಿ ಬಾಳಿ ಬದುಕ್ಬೇಕು ಅನ್ನೋದನ್ನ ತಿಳ್ಕೊಂಡು ಮಾತಾಡೋದು. ತಾಯಿ ಸಾಕ್ ಸುಮ್ನಿರೇ ಈ ಪುರಾಣದ ಕತೆಗಳನ್ನೆಲ್ಲ. ನೀನ್ ಹೇಳ್ತಾ ಇರೋದೆಲ್ಲ ಹೇಳೋದಿಕ್ ಚಂದ, ಆಮೇಲೆ ಕತೆ ಕಾದಂಬರಿಲಿ ಓದೋದಿಕ್ ಚಂದ, ಸಿನಿಮಾ ನಾಟಕದಲ್ಲಿ ನೋಡೋದಿಕ್ ಚಂದ, ಆದ್ರೆ ರಿಯಲ್ ಲೈಫ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ಬದುಕೋದಿಕ್ಕಲ್ಲ. ನೋಡೆ, ಗಂಡು ನಮ್ಮ ಗುಲಾಮನ್ ತರ ಬದುಕ್ಬೇಕು. ಗಂಡನಾಗಿ ಬರೋನ್ನ ನನ್ನ ಕೈ ಬೆರಳಲ್ಲಿ ಶ್ರೀಕೃಷ್ಣ ಚಕ್ರನ ತಿರ್ಗಿಸೋ ತರ ತಿರ್ಗಿಸ್ತಾ. ಛೀ, ನೀನ್ ಹೇಳ್ತಾ ಇರೋದು ನನಗೆ ಅಸಹ್ಯವಾಗ್ತಿದೆ ಕಣೆ. ನೀನೊಬ್ಳು ಹೆಣ್ಣ ಅಥವಾ ಹೆಮ್ಮಾರಿನ ಅಂತ? ನೋಡು, ನನ್ನ ಆತ್ಮೀಯ ಸ್ನೇಹಿತೆ ಅಂತ ಹೇಳ್ತಾ ಇದ್ದೀನಿ. ನೋಡು, ಮದ್ವೆ ಆಗ್ಬೇಕಾದ್ರೆ ತನ್ನ ಗಂಡನ್ಗೆ ಯಾವ ರೀತಿ ಮರ್ಯಾದೆ ಕೊಡ್ಬೇಕು ಅನ್ನೋದನ್ನ ಫಸ್ಟ್ ಕಲ್ತ್ಕೋ. ಅದನ್ನ ಕಲ್ತ್ಕೊಂಡು ಮಾತಾಡೋದನ್ನ ಕಲ್ತ್ಕೋ. ಅದನ್ನ ಬಿಟ್ಟು ಬಾಯಿಗೆ ಬಂದಂತೆ ಮಾತಾಡ್ತೀಯಲ್ಲ, ನೀನಂತೊಳಗೆ ಏನ್ ಅನ್ಬೇಕು? ಕಲ್ತಿದ್ಯಾ? ಸಾಕು ಕಡೆ, ಸಾಕು. ಯಾಕೆ ಏನೇನೋ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ತಿದ್ಯಾ ಡಾರ್ಲಿಂಗ್? ಓಕೆ, ನೀನ್ ಹೇಳ್ತಿದ್ಯಲ್ಲ ಸಂಸ್ಕಾರ ಸಂಸ್ಕೃತಿ ಅದು ಮಣ್ಣಂಗಟ್ಟಿ ಗಂಡನ ಜೊತೆ ಹಾಗೆಲ್ಲ ಇರ್ಬೇಕು ಅಂತ. ಆಯ್ತಮ್ಮ, ನೀನು ಮದುವೆ ಮಾಡ್ಕೊಂಡು ಗಂಡನ ಜೊತೆ ಸೌಭಾಗ್ಯವತಿ ಆಗಿ ಬಾಳು. ನಾನು ನನ್ನ ಗಂಡನ್ನೇ ಗುಲಾಮ್ಳಾಗಿಟ್ಕೊಂಡು ಶೃಂಗಾರವತಿ ಆಗಿ ಬಾಳ್ತೀನಿ. ಯಾರ ಲೈಫು ಹೇಗಿರುತ್ತೆ ಅಂತ ಟೆಚ್ಚಲ್ಲಿ ಇರ್ತೀವಲ್ಲ, ಸಿತಾರಣ. ಛೀ, ಅಂದ್ರೆ ನೀನ್ ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದೀಯಾ? ಪ್ರೀತಿಸ್ತಾ ಇದ್ದೀನಿ. ಅಂದ್ರೆ ಅವ್ರನ್ನೇ ಮದ್ವೆ ಕೂಡ ಆಗ್ತಾ ಇದೀಯಾ? ಅಫ್ಕೋರ್ಸ್ ಕಣೆ, ಮನ್ಸಾರೆ ಪ್ರೀತಿ ಮಾಡಿದೀನಿ, ಅವನ್ನೇ ಮದುವೆ ಮಾಡ್ಕೋತೀನಿ ಕೂಡ. ಮದ್ವೆ ಮಾಡ್ಕೊಂಡ್ರೆ ಅವನ ಜೊತೆ ಇದೇ ರೀತಿ ಅಸಭ್ಯವಾಗಿ ನಡ್ಕೊಳ್ತೀಯಾ? ಅಥವಾ ಅವನ ಜೊತೆ ಇಷ್ಟೆಲ್ಲ ವರ್ತನೆ ಮಾಡ್ಕೊಂಡು ನೀನ್ ಬದುಕೋದಕ್ಕೆ ಹೇಗೆ ಮನ್ಸು ಬರುತ್ತೆ? ಗೌರವ ಅನ್ನೋದೇ ಕೊಡಲ್ವಾ? ಸಂಸ್ಕೃತಿ ಅನ್ನೋದನ್ನ ರೂಪಿಸ್ಕೊಳ್ಳೋದೇ ಇಲ್ವಾ? ಈಕ್ವಲ್ ರೈಟ್ಸ್ ಅಲ್ಲಿ ಬದುಕ್ತಿದ್ದೀನಿ ಕಣೆ ನಾನು. ಅವನಿಗೆ ಎಷ್ಟು ರೈಟ್ಸ್ ಇರುತ್ತೋ ಅಷ್ಟೇ ಇದೆ. ನೋಡು, ಅವನಿಗೊಬ್ಬ ಅಣ್ಣ ಇದ್ದಾನೇನೋ ವಿಚಾರ ಗೊತ್ತು, ಅಷ್ಟಕ್ಕೂ ಅವನು ಒಳ್ಳೆ ಬಿಸ್ನೆಸ್ ಮ್ಯಾನು. ಅವನು ದುಡಿಯೋದೇನೋ ನನಗೆ ಅವಶ್ಯಕತೆ ಇಲ್ಲ, ಬಿಕಾಸ್ ನಮ್ಮ ಪಾಪ ಕ್ಲೋಸ್ ಟುಗೆದರ್ ಇಟ್ಕೊಂಡಿದ್ದಾರೆ. ನನಗೆ ಹೇಗ್ ಬೇಕೋ ನನ್ನ ಲೈಫ್ನ ನಾನು ಲೀಡ್ ಮಾಡ್ತೀನಿ, ನನ್ನ ಹಸ್ಬೆಂಡ್ ಆಗಿ. ಅಂದ್ರೆ ನನ್ನ ಲೈಫ್ ಪಾರ್ಟ್ನರ್ ಆಗಿ ಅವ್ನು ಹೇಗಿರ್ಬೇಕೋ ಅವನಾಗಿರ್ಲಿ, ಅಷ್ಟೇ. ಗೊತ್ತಾಯ್ತಾ? ಸರಿಯಾಗಿದ್ರೆ ನೀನು ಇಷ್ಟೆಲ್ಲ ತೀರ್ಮಾನ ತಗೊಂಡು ಅವನ್ನ ಮದ್ವೆ ಆಗ್ತಿದ್ಯಾ ಅಂದ್ರೆ ಅದ್ ಯಾವ ರೀತಿ ಅವನ ಜೊತೆ ಜೀವನ ಮಾಡ್ತೀಯೋ ನಾನು ನೋಡ್ತೀನಿ. ನೋಡು, ಸಂಸಾರನ ಸಂಸ್ಕೃತಿನ ರೂಪಿಸ್ಕೊಂಡು ಬದುಕೊಳ್ಳು ನಾನು. ಅಷ್ಟೇ ಅಲ್ಲದೆ ಒಳ್ಳೆ ಮನೆತನದಲ್ಲಿ, ಒಳ್ಳೆ ಶ್ರೀಮಂತರ ಮನೆತನದಲ್ಲೂ ಹುಟ್ಟಿಲ್ಲ ಅಂದ್ರು ನಮ್ಮ ಅಣ್ಣ ಒಳ್ಳೆ ಸಂಸ್ಕೃತಿನ ಕಲ್ಸ್ಕೊಟ್ಟಿದ್ದಾನೆ. ಅದೇ ರೀತಿ ಬಾಳಿ ಬದುಕೊಂತ ಹೆಣ್ಣು ನಾನು ಅದೇ ರೀತಿ ತನ್ನ ಗಂಡನ ಮನೆಯಲ್ಲಿ ಬಾಳಿ ಬದುಕ್ತೀನಿ. ಆದ್ರೆ ನೀನ್ ಅದ್ ಯಾವ ರೀತಿ ಬದುಕ್ತೀಯೋ ನಾನು ನೋಡ್ತೀನಿ. ಮುಂದೆ ನನ್ ಜೀವನ ಚೆನ್ನಾಗಿರುತ್ತೋ ನಿನ್ ಜೀವನ ಚೆನ್ನಾಗಿರುತ್ತೋ ನೋಡೇ ಬಿಡೋಣ ಕಣೆ. ಯಾಕೆ ಇಷ್ಟೊಂದು ಓವರ್ ಕಾನ್ಫಿಡೆಂಟ್ ಅಲ್ಲಿ ಮಾತಾಡ್ತಿದ್ಯಾ? ಆಯ್ತಮ್ಮ, ನೀನ್ ಹೇಳ್ದಾಗೆ ಬರೋಣ. ನೀನು ಸೌಭಾಗ್ಯವತಿಯಾಗಿ ಬಾಳಿ ಬದುಕಿ ತೋರಿಸ್ತೀಯೋ, ಇಲ್ಲ ನಾನು ಶೃಂಗಾರವತಿಯಾಗಿ ಬಾಳಿ ಬದುಕ್ತೀನಿ ತೋರಿಸ್ತೀನಿ ಅಂತ ಮೊಬೈಲ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಲ್ಲ, ತಿಳಿಸೋಣ. ಇನ್ವಿಟೇಷನ್ ಕೊಡಕ್ ಬಂದಾಗ ಮೀಟ್ ಆಗೋಣ, ಓಕೆನಾ? ಆಯ್ತು ಕಣೆ. ಬಾಯ್ ಕಣೆ.
ಬಾಯ್ ನಿನ್ಕೋ ಬಾಯ್ಲಿ ನೋಡು ನಿನ್ಕೋ ಅಂತ ಬಾಯ್ ಹೇಳ್ತೀಯ? ನೋಡು ನಮ್ಮಿಬ್ರಲ್ಲಿ ಅದು ಯಾರು ಚೆನ್ನಾಗಿರ್ತಿರೋ ನೋಡೋಣವಾ? ಏನು ಅಲ್ಲ, ನನ್ನ ಹತ್ರ ಚಾಲೆಂಜ. ಇವತ್ವರೆಗೂ ಗೆದ್ದಿರೋರು ಇತಿಹಾಸದಲ್ಲೇ ಇಲ್ಲ, ಅಂತದ್ರಲ್ಲಿ ಪ್ರಾಣ ಬಿಟ್ಟು ಚಾಲೆಂಜ್ ಅಲ್ಲಿ ಸೋಲೋ ಇತಿಹಾಸ ನನಗೂ ಇಲ್ಲ. ಓಹೋ, ನೀನು ಅಷ್ಟು ದಿಮಕ್ಕಲ್ಲಿ ಹೇಳ್ತಾ ಇದೀಯ ಅಂದ್ರೆ ನಿನ್ನ ತನ ನೀನು ಬಿಟ್ಕೊಡಲ್ಲ ಅಂದ್ರೆ ಇನ್ನು ನನ್ ತನನ ನಾನು ಬಿಟ್ಕೊಡಲ್ಲ ಕಣೆ. ನಾನ್ ಚೆನ್ನಾಗಿರ್ತೀನೋ ನೀನ್ ಚೆನ್ನಾಗಿರ್ತೀಯೋ ನೋಡೇ ಬಿಡೋಣ. ಇದು ನಾನ್ ನಿನಗೆ ಮಾಡ್ತಿರೋ ಚಾಲೆಂಜ್ ಕಣೆ. ಓಕೆ. ಹೆಣ್ಣಿಗೆ ಹೆಣ್ಣೆ ಶಶರುವೆಲ್ಲ ಮಾತು ನಿಜವಾಯಿತು. ಹೆಣ್ಣಿಗೆ ಹೆಣ್ಣೆ ಶಶರುವೆಲ್ಲ ಮಾತು ನಿಜವಾಯಿತು. ಗೆಳತನ ಮರೆತು ಶಪಥವು ಮಾಡುವ ಕಾಲವು ಬಂದಾಯಿತು. ಈ ಕಾಲವು ಬಂದಾಯಿತು. ಈ ಕಾಲವು ಬಂದಾಯಿತು.